ಹಾಯ್ ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಸೊ ನನ್ನ ಮಗಳು ಬೇಗ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಇವನು ನಮ್ಮ ನಾದಿನಿ ಮಗ, ಅವನು ನಾನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗಬೇಕು. ಆ್ಯಕ್ಚುಲಿ ಬಸ್ ಸ್ಟಾಪ್ಗೆ ಬಂದಿದ್ದೀವಿ. ಇವಾಗ ವೆಹಿಕಲ್ಸ್ ನೋಡಿ ಎಷ್ಟು ಹೋಗ್ತಾ ಇದೆ ಅಂತ. ಸೊ ಇವಾಗ ನಾನು ನನ್ನ ನಾದಿನಿ ಮಗ ಬಸ್ ಸ್ಟಾಪಲ್ಲಿ ಕೂತಿದ್ದೀವಿ. ಸೊ ನಮ್ಮ ನಾದಿನಿ ಮಕ್ಕಳು ಹಾಗೆ ನನ್ನ ಮಕ್ಕಳು ಎಲ್ಲ ಟೂ ವೀಲರಲ್ಲಿ ಹೋಗಿದ್ದಾರೆ. ಸೊ ಇವಾಗ ನಾವು ಬಸ್ಸಲ್ಲಿ ಹೋಗಬೇಕು. ನಮ್ಮ ಅಜ್ಜಿ ಕೂಡ ನಾವು ಟೂ ವೀಲರಲ್ಲಿ ಕಳಿಸ್ಬಿಟ್ಟಿದ್ದೀವಿ. ಸೊ ಈಗ ನಾನು ನಮ್ಮ ಅತ್ತೆ ನನ್ನ ನಾದಿನಿ ಮಗ ಬಸ್ಸಲ್ಲಿ ಹೋಗ್ತೀವಿ. ಸೊ ಬಸ್ಸಲ್ಲಿ ಟಿಕೆಟ್ ತೊಗೊಂಡಾಗಿದೆ, ಕೂತಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಎಲ್ಲನೂ ನಾನಿವತ್ತು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ನಾದಿನಿ ಮಗ ನೋಡಿ ವಿಡಿಯೋ ಮಾಡ್ತಾಯಿದ್ರೆ ತೀಟೆ ಮಾಡ್ತಾನೆ. ಸೊ ಇವಾಗ ಬಸ್ ಇಳಿದು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಇದೇ ನಮ್ಮ ಹೊಸ ಮನೆ, ನಮ್ಮ ಕನಸಿನ ಮನೆ, ನಮ್ಮ ಯಜಮಾನ್ರು ಕನಸಿನ ಮನೆ ಇದು. ಸೊ ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಇವ್ರು ಆಲ್ರೆಡಿ ಬಂದು ಗಾಡೀಲಿ ಕುತ್ಕೊಂಡಿದ್ದಾರೆ. ನನ್ನ ಮಗಳು ಇವಾಗ ಬಂದ ಅಂತ ನೋಡ್ತಾ ಇದ್ದಾಳೆ. ಸೊ ಇದು ನಮ್ಮ ಹೊಸ ಮನೆ. ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಗ್ರೌಂಡ್ ಫ್ಲೋರ್ ಆ್ಯಂಡ್ ಫಸ್ಟ್, ಸೆಕೆಂಡ್ ಆ್ಯಂಡ್ ಟೆರೆಸ್ ಇಷ್ಟು ಕಂಪ್ಲೀಟ್ ಆಗಿದೆ. ಬಟ್ ಒಳಗಡೆ ವರ್ಕ್ ಎಲ್ಲ ನಡೀತಾ ಇದೆ. ಸೊ ಇದು ಗ್ಯಾಸ್ ಪೈಪು. ಸೊ ಅವರು ವಿಡಿಯೋ ಮಾಡ್ಕೊಳ್ಳಿ ನಿಮಗೆ ಬೇಕಾಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೆ. ಆ್ಯಂಡ್ ಒಳಗಡೆ ಎಲ್ಲ ಪ್ಲಾಸ್ಟಿಂಗ್ ಆಗಿದೆ. ಇದು ಗ್ರೌಂಡ್ ಫ್ಲೋರ್. ಸೊ ಇಲ್ಲಿ ನಾವು ಗ್ರೌಂಡ್ ಫ್ಲೋರಲ್ಲಿ ಬಾಡಿಗೆಗೆ ಕೊಡೋಣ ಅಂತ ಗ್ರೌಂಡ್ ಫ್ಲೋರ್ ಮಾಡಿದ್ದೀವಿ. ಆ್ಯಂಡ್ ಇದು ಸ್ವಲ್ಪ ಕತ್ತಲೆ ಇರೋದ್ರಿಂದ ಒಳಗಡೆ ಕಾಣಿಸ್ತಾ ಇಲ್ಲ ಅಷ್ಟೊಂದು. ಆ್ಯಂಡ್ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ನಮ್ಮ ನಾದಿನಿ ಇರ್ತಾರೆ. ಸೊ ಅವ್ರ ಮನೆ ನಾನು ತೋರಿಸ್ತೀನಿ ಬನ್ನಿ. ಇಲ್ಲಿ ಇನ್ನೂ ಪ್ಲಾಸ್ಟಿಂಗ್ ಆಗಿಲ್ಲ, ಅಂದರೆ ಮಡ್ಡಿ ಆಗಿಲ್ಲ. ಸೊ ಇಲ್ಲಿ ಪೈಪಿಂಗ್ ಎಲ್ಲ ಆಗಿದೆ. ಆ್ಯಂಡ್ ವೈರ್ ಕನೆಕ್ಷನ್ಸ್ ಎಲ್ಲ ಆಲ್ರೆಡಿ ಆಗಿದೆ, ನೋಡ್ಬೋದು ನೀವು. ಇದು ಕಿಚನ್. ಆ್ಯಕ್ಚುಲಿ ಕಿಚನ್ನಲ್ಲಿ ಪೈಪೆಲ್ಲ ಹಾಕಿ ವೈರಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇದು ವಿಡಿಯೋ ಮಾಡ್ಕೊಳ್ಳಿ, ನಿಮಗೆ ಟೈಲ್ಸ್ ಎಲ್ಲ ಹಾಕಿದ್ಮೇಲೆ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅವ್ರು ಹೇಳಿದ್ರು. ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೆ. ಸೊ ಇಲ್ಲಿ ನೋಡ್ಬೋದು ನೀವು, ಅಡುಗೆ ಮನೆಯಲ್ಲಿ ಕಂಪ್ಲೀಟ್ ವರ್ಕ್ ಮುಗಿದಿದೆ. ಪೈಪೆಲ್ಲ ಹಾಕಿ ವೈರಿಂಗ್ ಎಲ್ಲ ಮುಗಿದಿದೆ. ನನ್ನ ಚಿಕ್ಕ ಮಗಳು ಕೆಳಗಡೆನೇ ಇದ್ದಾಳೆ. ಅವಳನ್ನು ಕರ್ಕೊಂಡು ಬಂದಿಲ್ಲ ಮೇಲೆ. ಇನ್ನು ಸ್ವಲ್ಪ ಎಲ್ಲ ರೆಡಿ ಮಾಡಬೇಕಲ್ಲ, ಅದಕ್ಕೆ ಅವಳು ಕೆಳಗಡೆ ಇಳಿದು ಮಣ್ಣೆಲ್ಲ ತಿಂದುಬಿಡ್ತಾಳೆ ಅನ್ನೋ ಕಾರಣಕ್ಕೆ ಅವಳನ್ನ ನಮ್ಮ ಚಿಕ್ಕಪ್ಪ ಕೆಳಗಡೆ ಇಟ್ಕೊಂಡಿದ್ದಾರೆ. ಸೊ ಇದು ಅಡುಗೆ ಮನೆ. ಅಡುಗೆ ಮನೆಗೆ ವೈರ್ ಕನೆಕ್ಷನ್ ಎಲ್ಲ ಆಗಿದೆ. ಆ್ಯಂಡ್ ಇದು ಹೊಸ ಮನೆ ಇವಾಗ ನಾವು ಕಟ್ಟಿಸ್ತಾ ಇದ್ದೀವಿ. ಇದು ನಮ್ಮ ಯಜಮಾನ್ರು ಎಷ್ಟೋ ವರ್ಷಗಳ ಕನಸು. ಹಾಗೆ ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ಈ ಒಂದು ಮನೇನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಇದು ಹಾಲು, ಇದು ದೇವ್ರ ಮನೆ ಫ್ರೆಂಡ್ಸ್. ಸೊ ದೇವ್ರ ಮನೆಯ ಅಲ್ಲೂ ಕೂಡ ವೈರಿಂಗ್ ಕನೆಕ್ಷನ್ ಎಲ್ಲ ಮಾಡಿದ್ದಾರೆ. ಸೊ ವಿಡಿಯೋ ಮಾಡ್ಕೊಳ್ಳೋದ್ರಿಂದ ನಮಗೆ ಮುಂದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ದೇವ್ರ ಮನೆ ಇದು. ದೇವ್ರ ಮನೆಯಲ್ಲಿ ನೆಲೆ ಕೂಡ ನಿಲ್ಲಿಸಿದ್ದೀವಿ. ಸೊ ಪೂಜೆ ಎಲ್ಲ ಆಗಿದೆ, ಪೂಜೆ ಮಾಡಿದ್ದೀವಿ. ಒಂದು 2 ವೀಕ್ಸ್ 3 ವೀಕ್ಸ್ ಬ್ಯಾಕ್ ನಾವು ಪೂಜೆ ಮಾಡಿದ್ದೀವಿ. ಸೊ ಅದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇಲ್ಲೂ ಕೂಡ ವೈರಿಂಗ್ ಕನೆಕ್ಷನ್ ಎಲ್ಲ ಆಗಿದೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಮಾಡ್ಕೊಳ್ಳೋದಕ್ಕೆ ಪ್ಲೇಸ್ ಮಾಡಿದ್ದಾರೆ. ಸೊ ಇದು ನಮ್ಮ ಅಜ್ಜಿ ಕೂಡ ಬಂದಿದ್ದಾರೆ, ಕಷ್ಟಪಟ್ಟು ಮೇಲತ್ತಿ ತುಂಬ ಚೆನ್ನಾಗಿ ಕಟ್ಟಿದ್ದೀರಾ ಅನ್ನೋ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ, ಅಂದರೆ ನಾವಿರೋ ಫ್ಲೋರ್. ಸೊ ಇಲ್ಲಿ ನಾವು ಸೇಮ್ ಎರಡೂ ಮನೆ ಒಂದೇ ಥರ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಅಜ್ಜಿ ಕಷ್ಟಪಡ್ತಾಯಿದ್ದಾರೆ ಹತ್ತೋದಕ್ಕೆ, ಅದಕ್ಕೆ ಕೈ ಇಟ್ಕೊಂಡು ಹತ್ತಿಸ್ತಾ ಇದ್ದೀವಿ. ಆ್ಯಂಡ್ ಇದು ನಾವಿರೋ ಫ್ಲೋರ್, ನಮ್ಮ ಮನೆ, ನಮ್ಮ ಕನಸಿನ ಮನೆ. ಆ್ಯಕ್ಚುಲಿ ನಾವು ಡೂಪ್ಲೆಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ಇಶ್ಯೂಸಿಂದ ನಾವು ಡೂಪ್ಲೆಕ್ಸ್ ಕ್ಯಾನ್ಸಲ್ ಮಾಡಿ
ಈ ಒಂದು ಮನೇನ ಮಾಡ್ತಾ ಇರೋದು. ಸೊ ಇಲ್ಲಿ ನೋಡಿ, ಇದು ಕೂಡ ಸೇಮ್ ಪ್ರೊಸೀಜರೇ. ಇದು ಕೂಡ ಅಡುಗೆ ಮನೆ. ಸೊ ಅಲ್ಲೂ ಕೂಡ ಎಲ್ಲ ವೈರಿಂಗ್ ಕನೆಕ್ಷನ್ ಆಗಿದೆ. ಹಾಲು, ಹಾಗೆ ದೇವ್ರ ಮನೆಯಿಂದ ರೈಟಿಗೆ ಹೋದರೆ ಅಲ್ಲಿ ನಮಗೆ ಮಿಷಿನ್ ಮಡಿಕೊಳ್ಳೋದಕ್ಕೆ ಜಾಗ ಮಾಡಿದ್ದಾರೆ. ಅಲ್ಲೂ ಕೂಡ ವೈರಿಂಗ್ ಕನೆಕ್ಷನ್ ಎಲ್ಲ ಆಗಿದೆ. ಸೊ ಆಮೇಲೆ ಇಲ್ಲಿ ಲೆಫ್ಟಿಗೆ ಟರ್ನ್ ಆದರೆ ಬಚ್ಚಲ ಮನೆ ಇದು. ಸೊ ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ಬಚ್ಚಲ ಮನೆ ಮಾಡಿದ್ದಾರೆ. ಇದು ನೋಡಿ ನಮ್ಮ ಬೆಡ್ರೂಮ್. ಸೊ ಇಲ್ಲಿ ಒಂದು ವಿಂಡೋ ಕೂಡ ಮಾಡಿದ್ದಾರೆ. ಆ್ಯಂಡ್ ಇದು ಮಡ್ಡಿ ಕೂಡ ಆಗಿದೆ, ಪ್ಲಾಸ್ಟಿಂಗ್ ಆಗಿದೆ. ಸೊ ನೀರೆಲ್ಲ ಹಾಕ್ತಾ ಇದ್ದಾರೆ. ಒಂದು ಮನೆ ಕಟ್ಟಬೇಕು ಅಂದರೆ ಎಷ್ಟು ಶ್ರಮ ಇರುತ್ತೆ ಅವ್ರಿಗೆ ಅನ್ನೋದು ನಾವು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದೊಂದು ನೋವೇನು ಅಂತ ಗೊತ್ತಾಗ್ತಾ ಇದೆ. ಸೊ ಯಾರ್ದು ಬೆಂಬಲ ಇಲ್ಲದೆ ಒಬ್ಬರೇ ಕಷ್ಟಪಟ್ಟು ಮನೆ ಕಟ್ಟೋದು ಎಷ್ಟು ಕಷ್ಟ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಸೊ ಅದನ್ನೆಲ್ಲ ದಾಟ್ಕೊಂಡು ನಮ್ಮ ಯಜಮಾನ್ರು ತುಂಬ ಅಂದರೆ ತುಂಬ ಕಷ್ಟಪಟ್ಟು ಮಾಡಲೇಬೇಕು, ನಾನೊಂದು ಸ್ವಂತ ಮನೇನ ಅನ್ನೋದು ಕಾರಣಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಸೊ ಇದು ಟೆರೆಸ್ ಮೇಲೆ ಗೋಡೆನೇ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಯಾರು ಹೋಗಬಾರ್ದು ಮೇಲೆ ಅನ್ನೋ ಕಾರಣಕ್ಕೆ ಇಲ್ಲಿ ಗೇಟ್ ಕೂಡ ಅವೈಲಬಲ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಸೋಲಾರ್ ಫಿಟ್ ಮಾಡ್ತಾರೆ. ಆ್ಯಂಡ್ ಟೆರೆಸ್ ಇಲ್ಲಿ ಕೆಲಸ ಮಾಡೋದಕ್ಕೆ ಉಳ್ಕೊಂಡಿದ್ದಾರಲ್ಲ, ಸೊ ಅವರು ಬಟ್ಟೆ ವಾಶ್ ಮಾಡಿ ಹಾಕಿದ್ದಾರೆ. ಆ್ಯಂಡ್ ಟೆರೆಸ್ ಮೇಲೆ ಒಂದು ಚಿಕ್ಕ ರೂಮ್ ಥರ ಮಾಡಿದ್ದಾರೆ. ಅದ್ರ ಮೇಲೆ ಟ್ಯಾಂಕನ್ನು ಕೂರಿಸ್ತಾರೆ. ಇವಾಗ ಗ್ರೌಂಡು ಫಸ್ಟು ಸೆಕೆಂಡ್ ಅಷ್ಟೇ ಅಂತೆ ಮಾಡೋದಕ್ಕೆ ರೂಲ್ಸ್ ಕೊಟ್ಟಿರೋದು ಸರ್ಕಾರದಿಂದ. ಸೊ ಅದಕ್ಕೋಸ್ಕರ ಆ ರೂಮ್ ನಾವು ಡಬಲ್ ರೂಮ್ ಮಾಡೋಣ ಮೇಲೆ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ. ಬಟ್ ಸೊ ಆ ಒಂದು ಕಾರಣದಿಂದ ಡಬಲ್ ರೂಮ್ ಮಾಡಿಲ್ಲ, ಚಿಕ್ಕ ರೂಮ್ ಮಾಡಿದ್ದೀವಿ. ಸ್ವಲ್ಪ ದಿನ ಆದಮೇಲೆ ನೋಡೋಣ, ಅದು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಳ್ಳೋಣ ಅಂತ ಇವಾಗ ಇದೊಂದು ಪುಟ್ಟ ಮನೇನ ಕಟ್ಟಿದ್ದೀವಿ. ಸೊ ನನ್ನ ಮಗಳು ಕೆಳಗಡೆನೇ ಇದ್ದಾಳೆ, ನಮ್ಮ ಚಿಕ್ಕಪ್ಪ ಎತ್ಕೊಂಡಿದ್ದಾರೆ ಅವಳನ್ನು. ನೋಡಿ ನಮ್ಮ ಮನೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಕೆಳಗಡೆ ಬಂದ್ವಿ. ಸೊ ಇದಿಷ್ಟು ನಮ್ಮ ಹೊಸ ಮನೆ. ಇನ್ನು ರೆಡಿ ಆಗ್ತಾಯಿದೆ. ಇನ್ನೊಂದು 3-4 ಮಂತ್ಸಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಆ್ಯಂಡ್ ನಮ್ಮ ಅಜ್ಜಿನ ನಿಧಾನಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ನಡೆಯೋದಕ್ಕೆ ಪ್ರಾಬ್ಲಮ್ಮು, ಕಷ್ಟ. ವಯಸ್ಸಾದಮೇಲೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್. ಸೊ ಇವಾಗ ಮನೆ ನೋಡಿಕೊಂಡು ಹೋಗ್ತಾ ಇದ್ದೀವಿ ರೋಡಲ್ಲಿ. ಸೊ ನಮ್ಮ ನಾದಿನಿ ಮಗಳು ಇವಳು, ಅದ್ರ ಪಕ್ಕ ನಮ್ಮ ನಾದಿನಿ, ಅದ್ರ ಪಕ್ಕ ನನ್ನ ಮಗಳು. ಸೊ ಇವಾಗ ಸ್ವಲ್ಪ ಟಯರ್ಡ್ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಟೀ ಕುಡಿತಾ ಇದ್ದೀವಿ. ಅದಾದಮೇಲೆ ಎಲ್ಲ ಪಾನಿಪುರಿ ತಿಂದ್ಕೊಂಡು ಮನೆಗೆ ಬಂದು ಇವಾಗ ಟೆರೆಸ್ಸಲ್ಲಿ ಬಟ್ಟೆ ಎಲ್ಲ ಒಣಗಾಕಿದ್ದೆ. ಸೊ ಅದೆಲ್ಲ ಒಂದೊಂದಾಗೆ ತೊಗೊಂಡು ತುಂಬ ಮೇಲೆ ಟೆರೆಸ್ ಮೇಲೆ ತುಂಬ ಗಾಳಿ, ಅಂದರೆ ತುಂಬ ಸೆಕೆ ಅನ್ನೋದು ಒಂದು ಕಾಲ. ಆದರೆ ತುಂಬ ಚಳಿ ಅಂತೂ ಇವಾಗ ಸಖತ್ತು. ವೆದರ್ ಅಂತೂ ತುಂಬಾ ಕೋಲ್ಡ್ ಆಗಿಬಿಟ್ಟೈತೆ ಮನೆಯಲ್ಲಿ ಎಲ್ಲರಿಗೂ. ಸೊ ಇವಾಗ ಬಟ್ಟೆ ಎಲ್ಲ ತೊಗೊಂಡು ಬಂದು ಪಾತ್ರೆ ಎಲ್ಲ ತೊಳೆದು, ಬೆಳಗ್ಗೆ ಟಿಫನ್ ಅಷ್ಟೇ ತಿನ್ಕೊಂಡು ಹೋಗಿದ್ದಿದ್ದು. ಸೊ ಇವಾಗ ಅಡುಗೆ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಸೊ ಮನೆ ಯಾರೆಲ್ಲರಿಗೂ ಮನೆ ಇಷ್ಟ ಆಗಿದೆಯೋ ಲೈಕ್ ಮಾಡಿ. ಸೊ ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅಡುಗೆ ಆಲ್ರೆಡಿ ಆಗಿದೆ. ಸೊ ಇವಾಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ನಂತರ ಊಟ ಮಾಡಿ ಮಲ್ಕೋಬೇಕು. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.